ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ರೆಸಿಪಿ ಮತ್ತು ತುಂಬ ಟೇಸ್ಟಿಯಾಗಿರೋಂಥ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ಇದು ಬೆಟ್ನಲ್ಲಿಕಾಯ್ದು ಕ್ಯಾಂಡಿ, ಅಂದರೆ ಬೆಟ್ನಲ್ಲಿಕಾಯ್ದು ಮಿಠಾಯಿ ಅಂತಲೇ ಹೇಳ್ಬೋದು. ಇದನ್ನು ಆಲ್ಮೋಸ್ಟ್ ಎಲ್ಲರೂ ಆಮ್ಲಾ ಕ್ಯಾಂಡಿ ಅಂತ ಹೇಳ್ತಾರೆ. ಈ ಬೆಟ್ನಲ್ಲಿಕಾಯಿ ಬೆನಿಫಿಟ್ಸು ತುಂಬ ಜಾಸ್ತಿ, ಅಂದರೆ ಹೆಲ್ತ್ ವೈಸು ತುಂಬ ಒಳ್ಳೆಯದು. ಅಂದರೆ ಹೇರ್ಗೆ ಒಳ್ಳೆಯದು, ಮತ್ತು ಸ್ಕಿನ್ಗೆ ಒಳ್ಳೆಯದು, ಮತ್ತು ಹೆಲ್ತ್ ವೈಸೂ ತುಂಬಾ ಒಳ್ಳೆಯದು. ಸೊ ಇದನ್ನು ಅಂದರೆ ಹಾಗೆ ತಿನ್ನೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಈ ಥರ ಕ್ಯಾಂಡಿ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬ ಈಸಿಯಾಗಿ ತಿನ್ಕೋಬೋದು. ಹಾಗಾಗಿ ಈ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ಇಲ್ಲಿ ನಾನು 1 kg ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ಬೆಟ್ ನೆಲ್ಲಿಕಾಯಿನ. ಇದು ತೊಳೆದುಬಿಟ್ಟು ಒಣ ಬಟ್ಟೆಲಿ ಸ್ವಲ್ಪ ಒರೆಸ್ಕೊತಿದ್ದೀನಿ, ಅಂದರೆ ನೀರು ಇರಬಾರ್ದು ಅಂತ ಹೇಳ್ಬಿಟ್ಟು ಒಣ ಬಟ್ಟೆಲಿ ಒರೆಸ್ತಿದ್ದೀನಿ. ಇದನ್ನು ಒರೆಸಾದ್ಮೇಲೆ ಈ ನೆಲ್ಲಿಕಾಯಿನ ಇಡ್ಲಿ ಥರ ಬೇಯಿಸ್ಕೊತೀನಿ, ಅಂದರೆ ಸ್ಟೀಮ್ ಮಾಡ್ಕೊತೀನಿ. ನೋಡಿ, ಸ್ಟೀಮ್ ಪ್ಲೇಟ್ ತೊಗೊಂಡ್ಬಿಟ್ಟು ಇಡ್ಲಿ ಕುಕ್ಕರಲ್ಲೇ ಇಟ್ಬಿಟ್ಟು ನಾನು ಬೇಯಿಸ್ಕೊತಿದ್ದೀನಿ. ನೀವು ಇಡ್ಲಿ ಕುಕ್ಕರ್ ಇಲ್ಲ ಅಂದರೆ ರೆಗ್ಯುಲರ್ ಕುಕ್ಕರಲ್ಲೇ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಬೋದು. ಅಥವಾ ಅದರ್ವೈಸ್ ಬೇರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ನೀರು ಹಾಕ್ದಲೇ ಒಟ್ಟು ಸ್ಟೀಮ್ ಮಾಡ್ಕೋಬೇಕಷ್ಟೇ ನೀವು. ನೋಡಿ, ಇದನ್ನು ನಾನು 2 ಪ್ಲೇಟಲ್ಲಿ ಇಟ್ಬಿಟ್ಟು ಬೇಯಿಸ್ಕೊತಿದ್ದೀನಿ. ಸೊ ಇದು ಬೇಯೋ ಟೈಮ್ ಅಂದರೆ ಒಂದು 8 ರಿಂದ 9 ನಿಮಿಷ ಇದು ಬೇಯಬೇಕು. ಸೊ ಇದು ಬೇಯೋ ಟೈಮಲ್ಲಿ ನಾನು ಸಕ್ಕರೆ ತೊಗೊಂಡಿಲ್ಲ. ಇಲ್ಲಿ ಸಕ್ಕರೆ ಸ್ವಲ್ಪ ಅನ್ಹೆಲ್ದಿ ಅಂತ ಬಿಟ್ಟು ಇದನ್ನು, ಅಂದರೆ ಹೆಲ್ದಿ ಪ್ರೊಸೆಸ್ಸಲ್ಲೇ ಮಾಡೋಣ ಅಂತ ಬಿಟ್ಟು ಇದನ್ನು ನಾನು ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಬಿಳಿ ಕಲ್ಲು ಸಕ್ಕರೆ ಇದೆ, ಅಂದರೆ ತುಂಬಾ ಒಳ್ಳೆಯದಿದು. ಅಂದರೆ ಸ್ವಲ್ಪ ಕೂಲಿಂಗ್ ಏಜೆಂಟ್ ಇರೋದ್ರಿಂದ ಈ ಸಮ್ಮರ್ಗೆಲ್ಲ ತುಂಬ ಒಳ್ಳೆಯದಾಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾನು ಫಸ್ಟು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಬಟ್ ಇದನ್ನು ಅಂದರೆ ಇಷ್ಟು ದಪ್ಪ ದಪ್ಪ ಇರೋದನ್ನ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ಳೋದು ಕಷ್ಟ ಅಂತ ಬಿಟ್ಟು ಫಸ್ಟು ಇದನ್ನು ನಾನು ಕಲ್ಲಲ್ಲಿ ಕುಟ್ಕೊತಿದ್ದೀನಿ. ಕುಟ್ಕೊಂಡ್ಬಿಟ್ಟು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಫೈನ್ ಪೌಡ್ರ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ 3/4 kg ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ 1 kg ಬೆಟ್ನೆಲ್ಲಿಕಾಯಿ ತೊಗೊಂಡಿರೋದ್ರಿಂದ 3/4 kg ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಕುಟ್ಟಿ ಪೌಡ್ರ್ ಮಾಡ್ಕೊತಿದ್ದೀನಿ. ಆದರೆ ಸ್ವಲ್ಪ ಕುಟ್ಟಕ್ಕೆ ಕಷ್ಟ ಆಗುತ್ತೆ. ನಾನು ಒಂದೇ ಸತಿ ಜಾಸ್ತಿ ಬೇರೆ ಹಾಕ್ಕೊಂಡೆ, ಹಾಗಾಗಿ ಕಷ್ಟ ಆಗ್ತಿದೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ನೀಟಾಗಿ ಕುಟ್ಕೋಬೋದು. ನೋಡಿ, ಈ ಥರ ಇಷ್ಟು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅಂದರೆ ಪೂರ್ತಿ ಫೈನ್ ಪೌಡ್ರಲ್ಲ, ಸ್ವಲ್ಪ ಗಟ್ಟಿ ಇದೆ. ಅದನ್ನು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನ್ ಪೌಡ್ರ್ ಮಾಡ್ಕೊತೀನಿ. ನೋಡಿ, ಈಗ ನೆಲ್ಲಿಕಾಯಿ ಕೂಡ ಎಷ್ಟು ನೀಟಾಗಿ ಬಂದಿದೆ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಎಷ್ಟು ನೀಟಾಗಿ ಓಪನ್ ಆಗಿದೆ. ಸೊ ಓಪನ್ ಆಗಿದೆ ಅಂದರೆ ಈ ಥರ ಓಪನ್ ಆಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತಲೇ. ಸೊ ಇದು ಬೆಂದಿರೋದನ್ನ ಈಗ ತಣ್ಣಗಾಗಕ್ಕೆ ಬಿಡ್ತೀನಿ. ಸೊ ತಣ್ಣ ಆದಮೇಲೆ ಇದನ್ನು ನೋಡಿ ನೀಟಾಗಿ ಎಷ್ಟು ನೀಟಾಗಿ ತಕ್ಕೋಬೋದು, ಅಂದರೆ ಬೀಜನ ಸಪ್ರೇಟ್ ಮಾಡಬೇಕು. ಸೊ ಇಲ್ಲಿ ನಾನು ಬೀಜನ ಸಪ್ರೇಟ್ ಮಾಡ್ಕೊತಿದ್ದೀನಿ. ಅಂದರೆ ಇದಕ್ಕೆ ಕಷ್ಟಪಡೋಂಗಿಲ್ಲ. ಜಸ್ಟ್ ಅಂದರೆ ಹಿಂಗೆ ಕೈಯಲ್ಲಿ ಹಿಂಗೆ ತೆಗೆದ್ರೆ ಸಾಕು, ಅದು ಓಪನ್ ಆಗಿ ಬರುತ್ತೆ. ಆಲ್ರೆಡಿ ಸ್ಲೈಸ್ ಥರನೂ ಆಗೋಗಿರುತ್ತೆ. ಈಗ ಇದನ್ನು ಪೇಸ್ಟ್ ಥರ ರುಬ್ಕೊತೀನಿ. ಇದನ್ನು ರುಬ್ಬೇಕಾದ್ರೆ ನಾನು ಈ ನೀರು ಹಾಕೊಂಡು ರುಬ್ಬಿಲ್ಲ, ಜಸ್ಟ್ ಹಾಗೇ ರುಬ್ಬಿದ್ದೀನಿ. ಅಕಸ್ಮಾತ್ ಅಂದರೆ ರುಬ್ಬಕ್ಕೆ ಕಷ್ಟ ಆಗ್ತಿದೆ ಅಂತಾದರೆ ಸ್ವಲ್ಪ ಸಕ್ಕರೆ ಪೌಡ್ರ್, ಅದೇ ಸಕ್ಕರೆ ಕುಟ್ಟಿಟ್ಟಿದ್ವಲ್ಲ ಆ ಪೌಡ್ರ್ ಹಾಕೊಂಡು ರುಬ್ಬಿದ್ರೆ ನಿಮಗೆ ಅಂದರೆ ಸ್ವಲ್ಪ ತೆಳ್ಳಗಾಗುತ್ತೆ. ಆವಾಗ ರುಬ್ಬಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಆ ಥರ ರುಬ್ಕೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ರುಬ್ಬಾಗಿದೆ. ಈಗ ಆದಮೇಲೆ ಇದಕ್ಕೆ ಮಿಕ್ಕಿರೋ ಕಲ್ಲು ಸಕ್ಕರೆ ಪೌಡ್ರನ್ನ ಹಾಕ್ಕೊತಿದ್ದೀನಿ. ಅಂದರೆ 3/4 kg ಕಲ್ಲು ಸಕ್ಕರೆ ಪೌಡ್ರ್ ಅಂತ ಹೇಳಿದ್ನಲ್ಲ, ಅದನ್ನು ಸೇರಿಸಿದ್ದೀನಿ. ಸೇರಿಸ್ಬಿಟ್ಟು ಈಗ ಸ್ಟವ್ ಮೇಲೆ ಇಟ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಹೋಗ್ತೀನಿ. ಇದನ್ನು ಅಂದರೆ ಮಿಕ್ಸ್ ಅಂದರೆ ಸಕ್ಕರೆ ಪೌಡ್ರ್ ಮಿಕ್ಸ್ ಆದಮೇಲೆ ಇದು ಸ್ವಲ್ಪ ತೆಳ್ಳಗಾಗುತ್ತೆ. ತೆಳ್ಳಗಾದಮೇಲೆ ಮತ್ತೆ ಆದರೆ ಇದನ್ನು ಕುದಿಸಿ ಗಟ್ಟಿ ಮಾಡ್ಬೇಕು. ಆ್ಯಕ್ಚುಲಿ ಇದು ಗಟ್ಟಿ ಮಾಡೋದೇ ಕೆಲಸ ಅಷ್ಟೇ, ಇನ್ನೇನಿಲ್ಲ. ಇದು ಮಿಕ್ಕಿದ್ದೆಲ್ಲ ಈಸಿಯಾಗಿ ಆಗುತ್ತೆ ಆ್ಯಕ್ಚುಲಿ. ಬಟ್ ಇದನ್ನು ಕುದಿಸೋದೇ ಒಂದು ಟಾಸ್ಕ್ ನನಗೆ. ಬಟ್ ಒಂದು ಸತಿ ಮಾಡಿಟ್ಕೊಂಡ್ರೆ ಇದನ್ನು ನೀವು ಆಲ್ಮೋಸ್ಟ್ ಒಂದು 6 ಮಂತ್ಸ್ವರೆಗೂ ಇಟ್ಕೊಂಡ್ರು ಏನೂ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಬಟ್ ಕರೆಕ್ಟಾಗಿ ಮಾಡ್ಕೋಬೇಕಷ್ಟೇ ಇದನ್ನು. ಅಂದರೆ ತುಂಬ ಅಂಟಂಗೆ ಮಾಡ್ಕೊಂಬಿಟ್ರೆ ಸ್ವಲ್ಪ ನೀರು ಬಿಟ್ಬಿಡುತ್ತೆ. ಸೊ ಹಾಗೆ ಮಾಡ್ಕೋಬಾರ್ದು, ಚೆನ್ನಾಗಿ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ನೋಡಿ, ಇದನ್ನು ಕುದಿಸ್ತಾನೆ ಗಟ್ಟಿಗೆ ಆಗ್ತಾ ಇದೆ ಆಲ್ರೆಡಿ. ಅಂದರೆ ನೋಡಿ, ತಳ ಬಿಡ್ತಾ ಹೋಗುತ್ತೆ. ಅಂದರೆ ಸ್ವಲ್ಪ ಕುದೀತಾ ತಳ ಬಿಡ್ತಾ ಹೋಗುತ್ತೆ. ಹಾಗೇನೆ ಇದನ್ನ ಅಂದರೆ ಕೈ ಬಿಡಬಾರ್ದು. ಕೈ ಬಿಟ್ಟರೆ ಏನಾಗುತ್ತೆ, ತಳ ಹಿಡಿಯುತ್ತೆ. ಸೊ ತಳ ಹಿಡಿದಲೇ ಇರೋಂಗೆ ನೋಡಿಕೊಂಡು ಇದನ್ನು ಬೇಯಿಸ್ಕೊಂಡು ಹೋಗಬೇಕು. ಅಂದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು ಮತ್ತು ಇದನ್ನು ಬೇಯಿಸೋಕ್ಕೆ ನಾನು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನೇ ತೊಗೊತೀನಿ. ಯಾಕೆಂದರೆ ತಳ ತೆಳ್ಳಗಿದ್ಬಿಟ್ರೆ ಬೇಗ ಸೀದ್ಬಿಡುತ್ತೆ. ಸೊ ಹಾಗಾಗಿ ದಪ್ಪ ತಳ ಇರೋ ಪಾತ್ರೆ ತೊಗೊಂಡೇ ಇದನ್ನು ಮಾಡ್ಕೋಬೇಕು. ನೋಡಿ, ಈಗ ಆಲ್ಮೋಸ್ಟ್ ಅದು ಗಟ್ಟಿಗೆ ಆಗ್ತಾ ಇದೆ. ಈಗ ನೋಡಿ, ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಈಗ ಕಾರ್ನ್ಫ್ಲೋರ್ಗೆ 1-1.5 ಸ್ಪೂನಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ತುಂಬ ತೆಳ್ಳಗೆ ಮಾಡ್ಕೊಳಲ್ಲ ಇದನ್ನು. ಜಸ್ಟ್ 1.5 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಮಿಕ್ಸ್ ಮಾಡಿಕೊಂಡು ಈ ಸ್ಲರಿನ ನಾನು ಬೇಯ್ತಿದೆ ಅಲ್ಲ, ಇದು ಬೆಂದಿದೆ ನೋಡಿ, ಬೆಂದು ಗಟ್ಟಿಗೆ ಆಗಿದೆ ಇದು ಆಲ್ಮೋಸ್ಟು. ಈ ಥರ ಇರಬೇಕಾದ್ರೆ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಸ್ಲರಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡಿಬಿಟ್ಟು
ಅಂದರೆ ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಹಾಕ್ಬಿಟ್ಟು ಸ್ಲರಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಏನಾಗುತ್ತೆ ಗಂಟು ಗಂಟಾದಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಬಿಡಬಾರ್ದು, ತಕ್ಷಣ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು 5-10 ನಿಮಿಷ ಕುದಿಸ್ಕೊತಿದ್ದೀನಿ ಇದನ್ನ. ಅಂದರೆ ಕಾರ್ನ್‌ಫ್ಲೋರು ಇದ್ರೊಳಗೆ ನೀಟಾಗಿ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು. ಇದನ್ನ ಕಾರ್ನ್‌ಫ್ಲೋರ್ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಒಂಥರ ಅಂದರೆ ಗಟ್ಟಿ ಆಗಲಿ ಅಂತಾನೆ, ಅಂದರೆ ಹಿಡೀಲಿ ಅಂತ. ಅದು ಮಿಠಾಯಿ ಥರ ಬರಬೇಕು ಅಂದರೆ ಇದು ಕಾರ್ನ್‌ಫ್ಲೋರ್ ಹಾಕಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಒಂದೇ ಒಂದೇ ಆ ಥರ ಸೇರ್ಕೊಂಡಿದೆ. ಹಿಂಗೆ ಮಿಕ್ಸ್ ಮಾಡ್ತಾ ಇದ್ರೆ ಒಟ್ಟಿಗೆನೆ ಬರ್ತಾ ಇದೆ. ಈ ಮಿಕ್ಸ್ಚರು ಈ ಥರ ಗಟ್ಟಿ ಆದಮೇಲೆ ಈ ಟೆಕ್ಸ್ಚರಿಗೆ ಬಂದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತೀನಿ. ಟೇಬಲ್ ಸ್ಪೂನ್ ಅಷ್ಟಲ್ಲ, 1 ಟೀ ಸ್ಪೂನಷ್ಟು ಅಷ್ಟೇ ತುಪ್ಪ ಹಾಕೊತೀನಿ. ತುಪ್ಪ ಏನಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಅಂದರೆ ಒಂದು ಶೈನಿ ಕೊಡುತ್ತೆ, ಶೈನಿನೆಸ್ ಬರುತ್ತೆ ಇದಕ್ಕೆ ಮಿಠಾಯಿಗೆ. ಸೊ ಹಾಗಾಗಿ ತುಪ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಹೇಳಿದ್ನಲ್ಲ 1 ಟೀ ಸ್ಪೂನಷ್ಟೇ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಇನ್ನೊಂದು 5 ಮಿನಿಟ್ಸ್ ಇದನ್ನು ಕುಕ್ ಮಾಡ್ತೀನಿ ಅಷ್ಟೇ. ಈಗ ಆಲ್ಮೋಸ್ಟ್ ಇದಾಗಿದೆ ನೋಡಿ. ಯಾಕೆಂದರೆ ನೋಡಿ ನೀಟಾಗಿ ಗಟ್ಟಿಗಾಗಿದೆ ಇದು. ಅಂದರೆ ಮೂವ್ ಮಾಡ್ತಾ ಇದ್ರೆ ಇದನ್ನು ಒಟ್ಟೊಟ್ಟಿಗೆ ಮೂವ್ ಆಗ್ತಿದೆ. ಈ ಥರ ಇಲ್ಲಿ ಈ ಹದ ಬರೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಆಲ್ಮೋಸ್ಟ್ ಎಷ್ಟು ಬೇಯಿಸಿದ್ದೀನಿ ಅಂದರೆ ಒಂದು 3/4 ಗಂಟೆಗಿನ್ನ ಸ್ವಲ್ಪ ಜಾಸ್ತಿನೇ ಬೇಯಿಸಿದ್ದೀನಿ. ಒಂದು 3/4 ಗಂಟೆಯಿಂದ 1 ಗಂಟೆ ಒಳಗೆ ಅಷ್ಟು ಬೇಯಿಸ್ಕೊಂಡಿದ್ದೀನಿ. ಅಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಲ್ಲೊಂದು ಪ್ಲೇಟ್ ತೊಗೊಂಡ್ಬಿಟ್ಟು ನಾನು ಪ್ಲೇಟ್ ಮೇಲೆ ಒಂದು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಗ್ರೀಸ್ ಮಾಡಿಕೊಂಡೆ. ನೋಡಿ ಇದು ಪೂರ್ತಿ ಆಗಿದೆ. ಈಗ ಇದನ್ನು ತೆಗೆದುಬಿಟ್ಟು ಈಗ ನಾನು ಅದ್ರ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಈ ಕ್ಯಾಂಡಿಗೆ ಆಲ್ಮೋಸ್ಟ್ ಅದನ್ನೇ ಇಂಪಾರ್ಟೆಂಟ್. ಯಾಕೆಂದರೆ ಸ್ವಲ್ಪ ತೆಳ್ಳಗಿದ್ರೂ ಅಂದರೆ ಚೆನ್ನಾಗಾಗಲ್ಲ, ತುಂಬ ಅಂಟಂಟಾಗ್ಬಿಡುತ್ತೆ. ಸೊ ಹಾಗಾಗಿ ಅಂಟಂಟಾಗಬಾರ್ದು ಅಂದರೆ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ನೋಡಿ ಈಗ ಇದನ್ನು ಇದ್ರ ಮೇಲೆ ಗ್ರೀಸ್ ಮಾಡಿದ್ನಲ್ಲ ಆ ಪೇಪರ್ ಮೇಲೆ ಹಾಕ್ಬಿಟ್ಟು, ನಾನು ಪೇಪರ್ ಇತ್ತು ಪೇಪರ್ ಆ್ಯಡ್ ಮಾಡಿದ್ದೀನಿ. ನೀವು ಇಲ್ಲ ಅಂದರೆ ಪ್ಲೇಟಿಗೆ ಬೇಕಾದ್ರೆ ಹಾಕ್ಬಿಟ್ಟು ಪ್ಲೇಟ್ ಮೇಲೇ ಗ್ರೀಸ್ ಮಾಡಿಕೊಂಡು ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ. ನೋಡಿ ಈಗೆಲ್ಲ ಇದನ್ನು ನೀಟಾಗಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಒಂದು ಸ್ಪೂನು ಅಥವಾ ಏನು ಕಂಫರ್ಟ್ ಇರುತ್ತೆ ನಿಮ್ಗೆ ಆ ಥರದ್ದು. ನಾನಿಲ್ಲಿ ಕುರ್ಪಿ ತೊಗೊಂಡಿದ್ದೀನಿ. ಸೊ ಫ್ಲ್ಯಾಟ್ ಇದೆ ನನ್ನ ಕುರ್ಪಿ, ಹಾಗಾಗಿ ಅದನ್ನು ಸ್ವಲ್ಪ ಅದಕ್ಕೂ ಎಣ್ಣೆ ಸವರ್ಕೊಂಬಿಟ್ಟು ಅದ್ರಲ್ಲಿ ನೀಟಾಗಿ ತಟ್ಟಿ ಇದನ್ನು ಒಂದು ಶೇಪ್ ಮಾಡ್ಕೊತೀನಿ. ಅಂದರೆ ಒಂದು ರೆಕ್ಟ್ಯಾಂಗ್ಯುಲರ್ ಸ್ಕ್ವೇರ್ ಶೇಪಿಗೆ ಇದನ್ನ ಮಾಡ್ಕೋಬೇಕು. ಮಾಡಿಕೊಂಡು ಇದನ್ನು ಡ್ರೈ ಆಗಕ್ಕೆ ಬಿಡಬೇಕು. ಅಂದರೆ ಇದು ಡ್ರೈ ಆಗೋಕ್ಕೆ ಮುಂಚೆನೇ ಫಸ್ಟ್ ಅದನ್ನು ಕರೆಕ್ಟಾಗಿ ಫ್ರೇಮ್ ಮಾಡ್ಕೊಂಬಿಡ್ಬೇಕು. ನೋಡಿ ಈಗೆಲ್ಲ ನೀಟಾಗಿ ಮಾಡಿಟ್ಟಿದ್ದಾಯಿತು. ಈಗ ಆಲ್ಮೋಸ್ಟ್ ಇದು ಅಂದರೆ ತಣ್ಣಗೂ ಆಗಿದೆ. ಒಂದು 10-15 ನಿಮಿಷ ಆಯ್ತು ಇದನ್ನು ನಾನು ಈ ಥರ ಮಾಡಿಟ್ಟು. ಸೊ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ನಿಮಗೆ ಅಂದರೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳಿ. ನಾನು ಒಂದು ಮೀಡಿಯಮ್ ಸೈಜ್ಗೆನ ಅಂದರೆ ಒಂದು ಸ್ಕ್ವೇರ್ ಥರನೇ ಮಾಡ್ಕೊತಿದ್ದೀನಿ. ಇದು ಮಾಡ್ಕೊಂಡಾಗಿದ್ಮೇಲೆ ಒಂದು ಬಾಕ್ಸಿಗೆ ಅಥವಾ ಒಂದು ಇದಕ್ಕೆ ಅಂದರೆ ಫಸ್ಟ್ ಇದನ್ನು ಒಂದು ಪ್ಲೇಟಿಗೆ ನೀಟಾಗಿ ಸಪ್ರೇಟ್ ಮಾಡಿ ಹಾಕ್ಕೊತೀನಿ. ನೋಡಿ ಇದು ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಈಸಿಯಾಗಿ ಅಂದರೆ ತುಂಬ ನೀಟಾಗಿ ಬರ್ತಿದೆ. ಅಂದರೆ ಕಟ್ ಮಾಡೋಕ್ಕೂ ಚೆನ್ನಾಗೇ ಬಂತು. ನೋಡಿ ಇದರಿಂದ ಪೇಪರಿಂದನೂ ಎಷ್ಟು ಈಸಿಯಾಗಿ ಹೊರಗೆ ಬಂತು. ಈಗ ಇದನ್ನು ನಾನು ಆ ಟ್ರೇ ಒಳಗೆ ನೀಟಾಗಿ ಸಪ್ರೇಟ್ ಮಾಡಿ ಹಾಕ್ತೀನಿ. ನೋಡಿ ಸ್ವಲ್ಪ ಕೂಡ ಅಂಟುತ್ತಿಲ್ಲ, ಎಷ್ಟು ಈಸಿಯಾಗಿ ಎಷ್ಟು ನೀಟಾಗಿ ಬರ್ತಿದೆ. ಅಂದರೆ ಇದು ನೆಲ್ಲಿಕಾಯ್ದು ಅಂತಲೇ ಅನ್ನಿಸ್ತಿಲ್ಲ. ಅದು ಆ್ಯಕ್ಚುಲಿ ನೆಲ್ಲಿಕಾಯಲ್ಲೂ ಈಗ ಮಾಡ್ಬೋದಾ ಅಂತ ಅನಿಸುತ್ತೆ. ಬಟ್ ಇದನ್ನು ರೆಗ್ಯುಲರಾಗಿ ದಿನ ಒಂದೊಂದು ತಿಂದರೆ ಮಾತ್ರ ಹೆಲ್ತ್ ವೈಸು ತುಂಬ ಒಳ್ಳೆಯದು. ಮಕ್ಳಿಗೂ ತುಂಬ ಒಳ್ಳೆಯದಿದು. ಸೊ ಮಕ್ಕಳು ಕೂಡ ಈ ಥರ ಮಾಡಿಕೊಟ್ರೆ ಖಂಡಿತ ತಿಂತಾರೆ. ಅಂದರೆ ಟೇಸ್ಟಿಯಾಗಿರುತ್ತೆ. ಅಂದರೆ ಹೇಳಿ ಆಲ್ಮೋಸ್ಟ್ ಚಾಕ್ಲೇಟ್ ತಿಂದಂಗೆ ಹಾಜ್ಮೋಲಾ ತಿಂದಂಗೆ ಇರುತ್ತೆ ಇದು. ಇದಕ್ಕೆ ಬೇಕಂದರೆ ನೀವು ಸ್ವಲ್ಪ ಜೀರಿಗೆ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು. ಬೇಯಬೇಕಾದ್ರೆ ಜೀರಿಗೆ ಪೌಡ್ರ್ ಕೂಡ ಆ್ಯಡ್ ಮಾಡಿಕೊಂಡ್ರು ಜೀರಿಗೆ ಫ್ಲೇವರು ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಜೀರಿಗೆ ಪೌಡ್ರ್ ಆ್ಯಡ್ ಮಾಡಿಲ್ಲ, ಬರೀ ಸ್ವೀಟ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ನೋಡಿ ಈಗ ಇದು ಸಕ್ಕರೆ ಪೌಡ್ರ್ ಸ್ವಲ್ಪ ಮಿಗಿಸ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಥರ ಯಾಕೆ ಹಾಕೋದು ಅಂದರೆ ಒಂದಕ್ಕೊಂದು ಅಂಟ್ಕೊಳಲ್ಲ ಈ ಸಕ್ಕರೆ ಪೌಡ್ರ್ ಇರೋದ್ರಿಂದ. ಹಾಗಾಗಿ ಇದನ್ನು ಸ್ವಲ್ಪ ಸಕ್ಕರೆ ಪೌಡ್ರಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಮಿಕ್ಸ್ ಮಾಡಿ ಇಟ್ಟಾದಮೇಲೆ ಇದನ್ನು ಒಂದು ಕಂಟೈನರ್ಗೆ, ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಕೊಂಡು ನೀವು ಆಲ್ಮೋಸ್ಟ್ ಹೇಳಿದ್ನಲ್ಲ ಒಂದು 6 ಮಂತ್ಸ್ವರೆಗೂ ಇಟ್ಕೊಂಡು ಇದನ್ನು ತಿನ್ಕೋಬೋದು. ಸೀಸನಲ್ಲಿ ಈ ಥರ ಮಾಡಿ ಎಷ್ಟು ಬೇಕಷ್ಟು ಮಾಡಿ ಇಟ್ಕೋಬೋದು. ನಾನಿಲ್ಲಿ 1 kg ಮಾಡಿದ್ದೀನಿ ಸದ್ಯಕ್ಕೆ. ಮತ್ತು ಇನ್ನೊಂದು ಸತಿ ತಂದುಬಿಟ್ಟು ಇನ್ನೊಂದು kgದು ಮಾಡಿಟ್ಟಿದ್ದೀನಿ ನಾನು. ಯಾಕೆಂದರೆ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ, ಇದನ್ನು ಎಲ್ಲರೂ ಇಷ್ಟಪಡ್ತಾರೆ, ಹಾಗಾಗಿ ಇದನ್ನು ಮಾಡ್ತೀನಿ. ನೋಡಿ ಆಮ್ಲಾ ಕ್ಯಾಂಡಿ ರೆಡಿ ಇದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.